ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ದೌಡಾಯಿಸ್ತಾ ಇರುವ ಶಾಸಕರು ಬೆಂಗಳೂರಿನಿಂದ ದೆಹಲಿಯತ್ತ ಮುಖ ಮಾಡಿದ್ದಾರೆ ಆಕಾಂಕ್ಷಿಗಳು. ಶಾಸಕ ರಹೀಂ ಖಾನ್, ಶಿವಲಿಂಗೇಗೌಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಮತ್ತೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿ ಶಾಸಕ ರಹೀಂ ಖಾನ್ ಅವರಿದ್ದಾರೆ. ಶಿವಲಿಂಗೇಗೌಡ ಪರ ಲಾಭಿಗೆ ಸಂಸದ ಶ್ರೇಯಸ್ ಪಟೇಲ್ ಲಾಭಿ ಮಾಡ್ತಾ ಇರೋದು. ಹೈಕಮಾಂಡ್ ಬಳಿ ಲಾಭಿಗೆ ದೆಹಲಿಗೆ ಹೊರಟಿದ್ದಾರೆ ಸಂಸದ ಶ್ರೇಯಸ್ ಪಟೇಲ್. ಬೆಳಗ್ಗೆ ಸತೀಶ್ ಜಾರಕಿಹೊಳಿ, ಪ್ರದೀಪ್ ಈಶ್ವರ್, ಚಲುವರಾಯಸ್ವಾಮಿ, ಬಿಆರ್ ಪಾಟೀಲ್ ಸೇರಿದಂತೆ ಹಲವು ಶಾಸಕರು ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಹೋಗುವ ಸಾಧ್ಯತೆ ಅಂತೂ ಇದ್ದೇ ಇದೆ. ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯನವರು, ಭಾವಿ ಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಚಿವಾಕಾಂಕ್ಷಿಗಳು ಕೂಡ ಈಗ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ನಾನು ಹಜ್ ಯಾತ್ರೆಯಲ್ಲಿ 1 ವೀಕ್ ಅಲ್ಲಿ ಸೌದಿ ಅರಬ್ಗೆ ಹೋಗಿದ್ದೇನೆ. ನೈಟ್ ಬಂದೇನೆ. ಇವತ್ತು ದಿಲ್ಲಿ ಹೋಗ್ಲತ್ತೇನೆ. ಅಲ್ಲಿ ಹೋಗಿ ಎಲ್ಲ ಸೀನಿಯರ್ ಲೀಡರ್ಗೆ ಭೇಟಿ ಮಾಡಿ ಮತ್ತೆ ಆಮೇಲೆ ತಮಗೆ ಮಾತಾಡ್ತೇನೆ. ಭರವಸೆ ಇದೆ. ಯಾವ್ದು ಭರವಸೆ ಮೇಲೆ ಎಲ್ಲ ನಾವು ಮುಂದೆ ಹೋಗ್ಬೇಕು. ಟ್ರೈ ವಾಟ್ ಅವರ್ ಬೆಸ್ಟ್. ಸಾಧ್ಯವೂ ಇಲ್ಲ. ಫಸ್ಟ್ ಇವತ್ತೇ ಬಂದಿನಿ ನಾನು. ಫಸ್ಟ್ ಹೋಗಿ ಅಲ್ಲಿ ಭೇಟಿ ಆದ್ರ ಮೇಲೆ ಡಿಸೈಡ್. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಇಲ್ಲ, ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಅಪ್ ಟು ನಾವು ಮನವಿ ಮಾಡಕ್ಕೆ ಹೋಗ್ತಾ ಇದ್ವಿ. ನಿರೀಕ್ಷೆ ಇದೆ, ಜಿಲ್ಲೆಗೆ ಕೊಡ್ಬೇಕಲ್ಲ ಪ್ರಾಧಾನ್ಯತೆ, ಕೊಡ್ತಾರೆ ಅಂತ ತಿಳ್ಕೊಂಡಿದೀವಿ. ನೋಡಿ ಎಲ್ಲಾರನು ಮಾಡ್ತೀವಿ, ಅವರು ಇವರು ಅಂತ ಅಲ್ಲ. ಕಾಂಗ್ರೆಸ್ ಬರ್ಬೇಕಾದ್ರೆ ನಿಮ್ಗೊಂದು ಭರವಸೆ ಕೊಟ್ಟಿದ್ದಾರೆ. ಭರವಸೆನು ಒಂದ್ ಕಡೆ ಎಲ್ಲ ಆಗುತ್ತೆ ಅಂತ ಭಾವನೆ ತಿಳ್ಕೊಂಡು, ಮೊದಲನೇದಲ್ಲಾಗುತ್ತೋ ಎರಡನೇದ್ರಲ್ಲಾಗುತ್ತೋ ಒಟ್ಟಿನಲ್ಲಿ ಆಗುತ್ತೆ ನಂಬಿಕೆ. ಹೌದು, ನಾವು ಕೇಳಕ್ಕೆ ಹೋಗ್ತಾ ಇದ್ವಿ. ನಾವು ಮನವಿಯನ್ನ ಮಾಡಿದ್ವಿ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತಹ ಖರ್ಗೆ ಸಾಹೇಬ್ರಿಗೆ, ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರಿಗೆ, ನಮ್ಮ ನಾಯಕರಾದಂತಹ ವೇಣುಗೋಪಾಲ್ ಸರ್ ಅವ್ರಿಗೆ, ಸುರ್ಜೇವಾಲಾ ಸರ್ ಅವ್ರಿಗೆ ಮನವಿಯನ್ನ ಮಾಡಿದ್ದೀವಿ. ಸಕಾರಾತ್ಮಕವಾಗಿ ನಮ್ಗೆ ಸ್ಪಂದಿಸಿದ್ದಾರೆ. ನಾನ್ ಭಾವಿಸ್ತೀನಿ ಈ ಬಾರಿ ನಮ್ಮ ಜಿಲ್ಲೆನ ಅವರು ಗುರುತಿಸಿ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಇವತ್ತು